ಪ್ರತಿ ಹೆಣ್ಣು ಮಕ್ಕಳು ಮತ್ತು ತಾಯಂದಿರು ನಿದ್ದೆ ಕೆಡ್ತಿರ್ಬೋದು. ಎಷ್ಟೋ ತಾಯಂದಿರು ಅದನ್ನು ನೆನೆದು ನೋವು ತಿಂತಿದ್ದಾರೆ. ಆ ಜಾಗದಲ್ಲಿ ತಮ್ಮ ಹೆಣ್ಣು ಮಕ್ಕಳನ್ನು ನೆನೆಸ್ಕೊಂಡು ಭಯ ಪಡ್ತಿರಬಹುದು. ಭಾರತದಲ್ಲಿ ಪ್ರತಿ 27 ನಿಮಿಷಕ್ಕೆ ಒಂದು ರೇಪ್ ಆಗುತ್ತೆ. ಅದನ್ನು ನೆನೆದ್ರೆ ಆ ಸಾಲಲ್ಲಿ ನಮ್ಮ ಹೆಣ್ಣು ಮಕ್ಕಳು ನಿಲ್ಲದೇ ಇರಲಿ ಅನ್ನೋ ಭಯ ಪ್ರತಿ ತಾಯಂದಿರಿಗೂ ಕಾಡುತ್ತೆ. ನಾನು ಒಂದು ತಾಯಿಯಾಗಿ ಸ್ಕೂಲ್ಗೆ ಹೋದ ನನ್ನ ಮಗಳು ವ್ಯಾನ್ನಲ್ಲಿ ಬಂದರೂ ಕೂಡ 10 ಮೀಟ್ರ್ ಇರ್ಬೋದು ನನ್ನ ಮನೆಯಿಂದ ಆ ಸ್ಕೂಲ್ ವ್ಯಾನ್ ಬಿಡೋ ಜಾಗ. ಅಷ್ಟು ದೂರ ಕೂಡ ನನ್ನ ಮಗಳು ಒಬ್ಬಳೇ ಸೇಫಾಗಿ ಬರ್ತಾಳೆ ಅನ್ನೋ ನಂಬಿಕೆ ಇಲ್ಲದೆ ನಾನು ಹೋಗಿ ಅಲ್ಲಿ ಕಾಯೋ ಥರ ಪರಿಸ್ಥಿತಿ ಇದೆ. ರೋಡ್ನಲ್ಲಿ ನಿಂತ್ಕೊಂಡು ಕಾದು ಅವಳನ್ನ ಕರ್ಕೊಂಡು ಬರಬೇಕು. ಪ್ರತಿ ತಾಯಂದಿರ ಮತ್ತು ಹೆಣ್ಣು ಮಕ್ಕಳ ಕೂಗು ಜಸ್ಟಿಸ್ ಫಾರ್ ಸೌಜನ್ಯ. ಈ ಕೇಸ್ನ ಹತ್ತಿರದಿಂದ ನೋಡಿರ್ತಾರೆ. ಆ ಹೆಣ್ಣಿನ ನೋವು ಮತ್ತು ಆ ದೇಹಕ್ಕೆ ಕೊಟ್ಟ ಹಿಂಸೆ ಕಣ್ಣಿಗೆ ಕಾಣ್ತಿದ್ರು. ಹೇಗೆ ಆ ಥರ ಎವಿಡೆನ್ಸ್ನ ನಾಶ ಮಾಡಿ ಅಪರಾಧಿಗಳನ್ನು ಕಾಪಾಡಿದ್ರು. ಅವರ ಮನೆಯಲ್ಲಿ ಹೆಣ್ಣುಮಕ್ಳಿಲ್ವಾ ಅಂತ ಮನಸ್ಸಿಗೆ ಅನಿಸುತ್ತೆ. ಹಾಯ್, ನಾನಿವತ್ತು ವೆಲ್ಕಮ್ ಟು ಮೈ ಚಾನಲ್ ಜಯಾ ಬಿಯಾಂಡ್ ಅಂತ ಎಲ್ಲ ಹೇಳೋ ಅಂಥ ಮೂಡಲ್ಲಿ ಇಲ್ಲ. ನನ್ನ ಚಾನಲ್ನ ಪ್ರಮೋಟ್ ಮಾಡೋ ಅಂಥ ಮೈಂಡ್ ಸೆಟ್ಟಲ್ಲೂ ಇಲ್ಲ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಕೇಳೋ ಮನಸ್ಥಿತಿಲೂ ಇಲ್ಲ. ಈ ವಿಷಯ ತುಂಬ ಅಂದರೆ 1-2 ವರ್ಷದಿಂದ ದಿನ ಕಾಡ್ತಾನೇ ಇದೆ. ಈ ಕೇಸ್ ಏನಿದೆಯೋ ಅದು 1-2 ವರ್ಷದಿಂದ ನನಗೆ ಕಾಡ್ತಾ ಇದೆ. ಇದನ್ನು ನೆನೆಸ್ಕೊಳ್ಳದಿರೋ ದಿನಾನೇ ಇಲ್ಲ. ಅದಕ್ಕಾಗಿ ಈ ವಿಡಿಯೋನ ಇವತ್ತು ನಾನು ಮಾಡ್ತಾ ಇದ್ದೀನಿ. ನನ್ನ ಮನಸ್ಸಿನ ಭಾವನೆಗಳನ್ನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ. ಈ ಜಾಗದಲ್ಲಿ ಆ ಕೇಸ್ನ ನೆನೆಸ್ಕೊಂಡಾಗೆಲ್ಲ ನನಗೆ ಏನಾಗುತ್ತೆ ಅಂತಂದರೆ, ಆ ಜಾಗದಲ್ಲಿ ನಾನಿದ್ದೀನೇನೋ ಅನ್ನುವಷ್ಟು ಮನಸ್ಸಿಗೆ ಫೀಲ್ ಆಗುತ್ತೆ. ಸೌಜನ್ಯ ಕೇಸ್ನಲ್ಲಿ ಸಂತೋಷ್ ರಾವ್ ಅಪರಾಧಿ ಅಲ್ಲ ಅಂದಾಗಿನಿಂದ ಜನರ ದೃಷ್ಟಿ ಧರ್ಮಸ್ಥಳದ ಮೇಲೆ ಇದೆ. ಅಂದರೆ ಅವರು ಈ ಕೇಸ್ನಲ್ಲಿ ಅಪರಾಧಿಗಳನ್ನು ಕಾಪಾಡಲಿಕ್ಕೆ ನಿಂತಿದ್ದಾರೇನೋ, ಪೊಲೀಸರುಗಳ ಮೇಲೆ ಒತ್ತಡ ತಂದ್ರೇನೋ, ಎವಿಡೆನ್ಸ್ನ ನಾಶ ಮಾಡೋದಕ್ಕೆ ಅವರು ಪ್ರಭಾವ ಬೀರಿದ್ರೇನೋ ಅನ್ನೋದು ಜನರ ಆರೋಪ. ನನಗೆ ಬೆಳಗ್ಗೆ ಅನಿಸಿದ್ದು, ಪೊಲೀಸರು ನಿರಪರಾಧಿಯನ್ನು ಅಪರಾಧಿಯಾಗಿ ಮಾಡಲು ಎವಿಡೆನ್ಸ್ನ ನಾಶ ಮಾಡಿ ಸಂತೋಷ್ ರಾವ್ ವಿರುದ್ಧ ಹೆಣದ ಹಾಗೆ ಜನರು ವಿರುದ್ಧ ಎಣಿತಾ ಇದ್ದಾರಾ ಅಂತ. ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಮೀಡಿಯಾ ಮಾಸ್ಟರ್ ಒಂದೇ ಚಾನಲ್ ಮೇಲಿನ ಆರೋಪಕ್ಕೆ ಯಾವುದೇ ಉರುಳಿಲ್ಲ ಅಂತ. ಬೇರೆ ಎಲ್ಲ ಚಾನಲ್ನ ಪಾಡ್ಕಾಸ್ಟ್, ಗಿರೀಶ್ ಮಟ್ಟಣ್ಣನವರು ಪಾಡ್ಕಾಸ್ಟ್ಗಳಿಗೆ ಹೋಗಿ ಗೌರಿ ಶಕ್ಕಿ ಮತ್ತು ರಾಜೇಶ್ ಗೌಡ ಹೀಗೆ ಸುಮಾರು ಪಾಡ್ಕಾಸ್ಟ್ಗಳಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಇವ್ರುಗಳೆಲ್ಲ ವಿರುದ್ಧವಾಗಿ ನಿಂತಿದ್ದಾರೆ. ಹಾಗೆ ಕಿರಿಕೀರ್ತಿ ಇರ್ಬೋದು, ಸಮೀರ್ ಇರ್ಬೋದು, ಸುಮಾರು ದೊಡ್ಡ ಯೂಟ್ಯೂಬರ್ಸ್ನಿಂದ ಹಿಡಿದು ಸಣ್ಣ ಪುಟ್ಟ ಚಾನಲ್ಗಳಿರುವಂತಹ ಯೂಟ್ಯೂಬರ್ಸ್ಗಳು ಕೂಡ ಇವ್ರುಗಳ ವಿರುದ್ಧವಾಗೇ ನಿಂತಿದ್ದಾರೆ. ಅಂದರೆ ಆರೋಪಿಗಳನ್ನ ಕಾಪಾಡ್ತಾ ಇದ್ದಾರೇನೋ ಅನ್ನೋ ವಿಷಯಗಳನ್ನ ಹೇಳ್ತಾ ಇವೆ ಬೇರೆ ಚಾನಲ್ಗಳು. ಇದಕ್ಕೆ ನನ್ನ ನಿಲುವು ಏನಿದೆ ಅಂತ ಅಂದರೆ, ನನಗೆ ಯಾವುದನ್ನು ನಂಬಲು ಕಷ್ಟ ಆಗ್ತಾಯಿದೆ. ಇದಕ್ಕೆ ಜನಗಳ ಮಾತು ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನಂಬೋಕ್ಕೂ ಆಗ್ತಾಯಿಲ್ಲ, ಈ ಕಡೆ ಬಿಡೋಕ್ಕೂ ಆಗ್ತಾಯಿಲ್ಲ. ಒಂಥರ ಹೊಸ್ಲ ಮೇಲೆ ನಿಲ್ಲೋದು ಅಂತಾರಲ್ಲ, ಆ ಥರ ಪರಿಸ್ಥಿತಿ ನನಗೆ ಸೃಷ್ಟಿ ಆಗ್ತಾಯಿದೆ. ಈ ಕೇಸ್ ಏನಕ್ಕೆ ಎಲ್ಲರನ್ನೂ ಕಾಡುತ್ತೆ ಅನ್ನೋದಾದರೆ, ಬೇರೆ ಕೇಸ್ಗಳಲ್ಲಾದರೆ, ಅಂದರೆ ಈಗ ದೆಹಲಿನಲ್ಲಾದ ನಿರ್ಭಯ ಕೇಸ್ ಇರ್ಬೋದು, ಕಲ್ಕತ್ತಾ ಕೇಸ್ ಆಗಿರ್ಬೋದು, ಎಲ್ಲ ಕೇಸ್ಗೆ ಅಪರಾಧಿಗಳು ಸಿಕ್ಕಿಬಿದ್ದರು. ಆದರೆ ಇಲ್ಲಿನ ಸೌಜನ್ಯ ಕೇಸ್ಗೆ ಅಪರಾಧಿಗಳು ಸಿಗದ ಹಾಗೆ ನಮ್ಮ ವ್ಯವಸ್ಥೆನೇ ಕಾಪಾಡ್ತು ಅನ್ನೋ ಕಾರಣಕ್ಕೆ. ಈಗ ಇನ್ನೊಬ್ಬ ಸಮೀರ್ MD ಅನ್ನೋ ಮುಸ್ಲಿಂ ಹುಡುಗ ಮಾಡಿದ ವಿಡಿಯೋಗೆ ಬೆದರಿಕೆ ಕರೆಗಳು ಬಂತು ಅನ್ನೋ ಕಾರಣಕ್ಕೆ ಆತ ಯೂಟ್ಯೂಬ್ ವಿಡಿಯೋನ ಪ್ರೈವೇಟ್ಗೆ ಹಾಕಿ, ಆನಂತರ ಏನಾದರೂ ಆಗಲಿ ನೋಡೋಣ ಅಂತ ಅಂದ್ಕೊಂಡು ಮತ್ತೆ ಅದನ್ನು ಪಬ್ಲಿಕ್ ಮಾಡಿದ್ದ. ಅದನ್ನು ತಗೊಂಡು ಅವನು ಶಾರ್ಟ್ಸ್ ಮಾಡಿ ಹಾಕ್ದ. ನನಗೆ ಬೆದರಿಕೆ ಕರೆಗಳು ಬರ್ತಿವೆ ಅನ್ನೋ ಶಾರ್ಟ್ಸ್ನ ಅವನು ಮಾಡಾಕ್ದ. ಹಾಗೆ ಏನಕ್ಕೆ ಈ ಥರ ಅವರು ಆ ತಪ್ಪನ್ನ ಮಾಡಿಲ್ಲ ಅನ್ನೋದಾದರೆ ಜನಗಳಿಗೆ ಬೆದರಿಕೆ ಯಾಕೆ ಹಾಕಬೇಕು, ಮತ್ತು ವೀಡಿಯೋಗಳನ್ನ ಯಾಕೆ ಸ್ಟಾಪ್ ಮಾಡಬೇಕು ಅನ್ನೋದು, ವೀಡಿಯೋಗಳನ್ನ ಯಾಕೆ ಡಿಲೀಟ್ ಮಾಡಿಸ್ಬೇಕು, ಅವ್ರಿಗೆ ಬೆದರಿಕೆ ಯಾಕೆ ಹಾಕಬೇಕು ಅನ್ನೋದೊಂದು ಮನಸ್ಸಿಗೆ ಕಾಡುತ್ತೆ. ಇದೇನೋ ಜನಗಳು ಹೇಳ್ತಾ ಇರೋದು ಏನಾದರೂ ನಿಜ ಇರ್ಬೋದಾ ಅನ್ನೋದು ಒಂದೊಂದು ಥರ ಮನಸ್ಸಿಗೆ ಬರುತ್ತೆ. ಯಾಕೆಂದರೆ ನಾವು ಹೊಸ್ಲ ಮೇಲೆ ನಿಂತಿದ್ದೀನಿ ಅನ್ನಲ್ಲ, ಏನಕ್ಕೆ ಅಂದರೆ ಇದೇ ಥರ ಜನಗಳು ಇವ್ರಿಗೆ ಬೆದರಿಕೆ ಹಾಕೋದು, ಹೆದರಿಸೋದು ಅಂತಂದರೆ ಏನು ಅರ್ಥ? ಅಂದರೆ ಆ ಸ್ಥಾನದಲ್ಲಿರೋರು ಜನಕ್ಕೆ ಬೆದರಿಕೆ ಹಾಕ್ತಾರೆ. ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಬೆದರಿಕೆ ಹಾಕಿ ಡಿಲೀಟ್ ಮಾಡಿಸ್ತಾರೆ ಅಂತಂದರೆ, ಇದರಲ್ಲಿ ಅವ್ರು ತಪ್ಪಿಲ್ಲ ಅಂದರೆ ಏನಕ್ಕೆ ಇದನ್ನೆಲ್ಲ ಮಾಡಬೇಕು ಅನ್ನೋದು ಒಂದು ಮನಸ್ಸಿಗೆ ಬಂದು ಏನಾಗುತ್ತೆ, ಇವ್ರು ಮಾಡಿರ್ಬೋದಾ ಈ ತಪ್ಪನ್ನ ಅನ್ನೋದೊಂದು ಮನಸ್ಸಿಗೆ ಕಾಡುತ್ತೆ. ಹಾಗೆ ಅಂಥ ದೊಡ್ಡ ಸ್ಥಾನದಲ್ಲಿ ಇಟ್ಕೊಂಡು ಅಂತ ಹೇಳಿಸ್ಕೊಂಡು ಈ ಕಡೆಗೆ ನಡೆಸ್ತಾ ಇರೋರು ಇಂಥ ತಪ್ಪು ಮಾಡೋಕ್ಕೆ ಸಾಧ್ಯನಾ ಅನ್ನೋದು ಒಂದು ಮನಸ್ಸಿಗೆ ಬರುತ್ತೆ. ಯಾಕೆಂದರೆ ನಮ್ಮಂಥ ಸಣ್ಣ ಪುಟ್ಟ ಜನಗಳೇ ಇಂಥ ಯೋಚನೆಗಳು ಬರುವಾಗ ಅಂಥ ದೊಡ್ಡ ಸ್ಥಾನದಲ್ಲಿರೋರು ಆ ಥರ ಎಲ್ಲ ಮಾಡೋಕ್ಕೆ ಸಾಧ್ಯನಾ ಅನ್ನೋದು ಒಂದು ಮನಸ್ಸಿಗೆ ಬರುತ್ತೆ.
ಹಾಗೆ ಈ ಸಮೀರ್ ರೆಡ್ಡಿ ಪರವಾಗಿ ಗಿರೀಶ ಮಠಣ್ಣನವರು ಮತ್ತು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ನಿಂದ ಹಿಡಿದು ಸಣ್ಣ ಪುಟ್ಟ ಯೂಟ್ಯೂಬರ್ಸ್ ಕೂಡ ಇವತ್ತು ಸಪೋರ್ಟ್ ಮಾಡಿ ನಿಂತಿದ್ದಾರೆ. ನಾವಿದ್ದೀವಿ ಅನ್ನೋ ಬೆಂಬಲಕ್ಕೆ ನಿಂತಿದ್ದಾರೆ. ಹಾಗೆ ಈ ವ್ಯವಸ್ಥೆಯ ವಿರುದ್ಧವಾಗಿ ನಿಂತಿದ್ದಾರೆ ಈ ಜನ. 1-2 ವರ್ಷದಿಂದ ಸೌಜನ್ಯ ಕೇಸ್ಗೆ ರಿಲೇಟೆಡ್ ಆಗಿ ವಿಡಿಯೋಗಳು ಬರ್ತಾನೇ ಇದ್ದರು. ಸುಮಾರು ಲಕ್ಷಾಂತರ ವ್ಯೂಸು, ಲಕ್ಷಾಂತರ ಜನಗಳ ಕಾಮೆಂಟು, ಸಪೋರ್ಟು ಮಾಡ್ತಾನೇ ಇದ್ದಾರೆ. ಈ ಕೇಸ್ನ ನೆನೆಸ್ಕೊಂಡ್ರೆ ತುಂಬ ಕೋಪ ಬರೋದು ಅಪರಾಧಿಗಳ ಮೇಲೆ. ಅಪರಾಧಿಗಳಿಗಿಂತ ಹೆಚ್ಚಿಗೆ ಕೋಪ ಬರೋದು ಪೊಲೀಸರ ಮೇಲೆ, ಹಾಗೆ ತನಿಖಾ ಅಧಿಕಾರಿಗಳ ಮೇಲೆ. ಈ ಕೇಸ್ನ ಹತ್ತಿರದಿಂದ ನೋಡಿರ್ತಾರೆ. ಆ ಹೆಣ್ಣಿನ ನೋವು ಮತ್ತು ಆ ದೇಹಕ್ಕೆ ಕೊಟ್ಟ ಹಿಂಸೆ ಕಣ್ಣಿಗೆ ಕಾಣ್ತಿದ್ರು. ಹೇಗೆ ಆ ಥರ ಎವಿಡೆನ್ಸ್ನ ನಾಶ ಮಾಡಿ ಅಪರಾಧಿಗಳನ್ನು ಕಾಪಾಡಿದ್ರು. ಅವರ ಮನೆಯಲ್ಲಿ ಹೆಣ್ಣುಮಕ್ಳಿಲ್ವಾ ಅಂತ ಮನಸ್ಸಿಗೆ ಅನಿಸುತ್ತೆ. ನೋಡದೇ ಇರೋ ನಮಗೆ ಇಷ್ಟು ಕಾಡುವಾಗ ಅವರಿಗೆ, ಅಂದರೆ ಅದನ್ನು ನೋಡಿದವರಿಗೆ ಇದು ಕಾಡಲ್ವಾ? ಪ್ರತಿ ಹೆಣ್ಣುಮಕ್ಕಳು ಮತ್ತು ತಾಯಂದಿರು ನಿದ್ದೆ ಕೆಡ್ತಿರ್ಬೋದು. ಎಷ್ಟೋ ತಾಯಂದಿರು ಅದನ್ನು ನೆನೆದು ನೋವು ತಿಂತಿದ್ದಾರೆ. ಆ ಜಾಗದಲ್ಲಿ ತಮ್ಮ ಹೆಣ್ಣುಮಕ್ಕಳನ್ನು ನೆನೆಸ್ಕೊಂಡು ಭಯ ಪಡ್ತಿರಬಹುದು. ಭಾರತದಲ್ಲಿ ಪ್ರತಿ 27 ನಿಮಿಷಕ್ಕೆ ಒಂದು ರೇಪ್ ಆಗುತ್ತೆ. ಅದನ್ನು ನೆನೆದ್ರೆ ಆ ಸಾಲಲ್ಲಿ ನಮ್ಮ ಹೆಣ್ಣು ಮಕ್ಕಳು ನಿಲ್ಲದೇ ಇರಲಿ ಅನ್ನೋ ಭಯ ಪ್ರತಿ ತಾಯಂದಿರಿಗೂ ಕಾಡುತ್ತೆ. ಮೊದಲೇ ಹೇಳಿದ ಹಾಗೆ ವ್ಯೂಸ್ಗೋಸ್ಕರ ಅಲ್ಲ ಈ ವಿಡಿಯೋ ಇಟ್ಕೊಂಡು ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಪ್ರಮೋಟ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಪ್ರತಿ ತಾಯಂದಿರ ಮತ್ತು ಹೆಣ್ಣು ಮಕ್ಕಳ ಕೂಗು ಜಸ್ಟಿಸ್ ಫಾರ್ ಸೌಜನ್ಯ.